ಕೆಲಸ ಎಲ್ಲ ಆದಮೇಲೆ ಟೈಮ್ ಪಾಸ್ ಮಾಡೋದು ಹೆಂಗಪ್ಪ ಅಂತ ಇರ್ತೀರ, ಮಲ್ಕೊಳ್ಳೋಣ ಅಂತ ಮಲ್ಬೇಡಿ. ಮಧ್ಯಾಹ್ನ ಟೈಮಲ್ಲಿ ಈ ಥರ ಕೆಲಸಗಳನ್ನ ಚಟುವಟಿಕೆಗಳನ್ನ ಮಾಡ್ತಾಯಿದ್ರೆ ಮನಸ್ಸಿಗೂ ಆರೋಗ್ಯ, ದೇಹಕ್ಕೂ ಆರೋಗ್ಯ, ಮನಸ್ಸೂ ಫ್ರೆಶ್ ಇರುತ್ತೆ. ಈ ಅರ್ಶಿನ ಕೊಟ್ಟಿರ್ತಾರಲ್ಲ ಬಟ್ಟೆಗಳು, ಅದರಲ್ಲೂ ಸಹ ಈ ಥರದ್ದು ಮಾಡ್ಕೊಬೋದು. ನೋಡಿ ಈ ಥರ ಇರುತ್ತೆ ಬಟ್ಟೆ. ಇದರಲ್ಲಿ ಒಂದೊಂದೇ ನಿಮ್ಗೆ ಯಾವ ಥರ ಸೈಜ್ ಬೇಕೋ ಆ ಥರದಲ್ಲಿ ಕಟ್ ಮಾಡ್ಕೊಬೋದು. ಇದು ಈಗ ನಾವು ಮಾಡೋಕ್ಕೆ ಇದು ಮಾಡಿ ಕಟ್ ಮಾಡಿರೋದು ಬಟ್ಟೆ. ಇದರಲ್ಲಿ ಈಗ ತೆಗೆದ್ರೆ ಈಗ ಬರುತ್ತೆ. ಈಗ ಬರೋದನ್ನು ಹಿಂಗೆ ಮಡ್ಚ್ಕೊಂಡು ಮಧ್ಯಕ್ಕೆ ಹಿಂಗೆ ಚುಚ್ಕೊಬೇಕು. ನಾವು ಮಣಿ ಪೋಣಿಸ್ತೀವಲ್ಲ ಹಾಗೆ ಇದನ್ನು ಮಧ್ಯಕ್ಕೆ ಹಿಂಗೆ ಪೋಣಿಸ್ಕೊಬೇಕು. ಮಧ್ಯಕ್ಕೆ ಹಿಂಗೆ ಪೋಣಿಸಿದಾಗ ಅದೇನು ಮಾಡುತ್ತೆ, ಈ ಥರ ಹಾರ ಆಗುತ್ತೆ. ಈ ಥರ ಹಾರ ಆಗುತ್ತೆ. ನಿಮ್ಗೆ ಯಾವ ಥರ ಯಾವ ಕಲರಲ್ಲಿ ಅರ್ಶಿನ ಕೊಟ್ಟಿರ್ತಾರಲ್ಲ ಬಟ್ಟೆಗಳು, ಅದರಲ್ಲಿ ಬೇಕಾದ್ರೆ ಮಾಡ್ಬೋದು. ಈ ಥರ ಹಾರ ಆಗಿ ಇರುತ್ತೆ ನೋಡಿ. ಈ ಥರ ಹಾರ ಆಗುತ್ತೆ. ಈ ಥರ ಹಾರ ಆಗುತ್ತೆ, ಚೆನ್ನಾಗಿರುತ್ತೆ. ಬಾಗಿಲಿಗೆ ಹಾಕೋಕ್ಕೆ, ಫೋಟೋಗೆ ಹಾಕೋಕ್ಕೆ, ದೇವ್ರ ಮನೆಗೆ ಹಾಕೋಕ್ಕೆ, ದೇವ್ರ ಮನೆ ತೋರಣಕ್ಕೆ ಹಾಕೋಕ್ಕೆ, ದೇವ್ರ ಫೋಟೋಗೆ ಹಾಕೋಕ್ಕೆ. ಇದು ಪ್ಲಾಸ್ಟಿಕ್ ಏನಲ್ಲ, ಇದು ಬಟ್ಟೆ ಅಲ್ವಾ, ಅದಕ್ಕೆ ಇದು ದೇವ್ರ ಫೋಟೋಗೂ ಹಾಕ್ಬೋದು. ಮನೇಲಿ ಬಾಗಿಲಿಗೆ ಹಾಕ್ಬೋದು, ದೇವ್ರ ಮನೆಗೆ ಹಾಕ್ಬೋದು, ದೇವ್ರ ಫೋಟೋಗೆ ಹಾಕ್ಬೋದು, ಎಲ್ಲದಕ್ಕೂ ಹಾಕ್ಬೋದು. ಮತ್ತು ಇದಾದಮೇಲೆ ದೊಡ್ಡದಾದ್ಮೇಲೆ ಅದ್ರ ಬದಲು ಆಮೇಲೆ ಇನ್ನೊಂದು ತಗೊಂಡು ಅದನ್ನು ಈ ಥರನೇ ಇನ್ನೂ ಮಡ್ಚ್ಕೊಬೇಕು. ಅದು ಈ ಥರನೇ ಹಿಂಗೊಂದು ಮಡ್ಚ್ಕೊಂಡಾಗ ನೋಡಿ, ಹಿಂಗೊಂದು ಮಡ್ಚ್ಕೊಂಡಾಗ ಎಡ್ಜು ಆ ಕಡೆಗೆ ಎಡ್ಜು, ಒಂದು ಈ ಕಡೆಗೆ ಎಡ್ಜು ಮಡ್ಚ್ಕೊಂಡಾಗ ಈ ಥರ ಆಗುತ್ತೆ. ಈ ಥರದ್ದಾಗುತ್ತೆ. ಈಗೆಲ್ಲ ಲೇಟೆಸ್ಟ್ ತಲೆಗೆಲ್ಲ ಮುಟ್ಕೊಳ್ತಾರೆ. ಈ ಹೂವು ಯಾರಪ್ಪ ಇವಾಗ ರೇಟ್ ಜಾಸ್ತಿ, ಇವಾಗೆಲ್ಲ ತಗೊಂಡು ಮುಟ್ಕೊಳ್ಳೋರು ಯಾರು ಅಂತಂದ್ಬಿಟ್ಟು ತಲೆಗೆಲ್ಲ ಮುಟ್ಕೊಳ್ತಾರೆ, ತಲೆಗೆಲ್ಲ ಹಾಕ್ಕೊಳ್ತಾರೆ. ಡಿಸೈನು ಕೇಸರಿ, ಬಿಳಿ, ಹಸಿರು, ಯೆಲ್ಲೋ, ರೆಡ್ಡು, ಪಿಂಕು ಎಲ್ಲ ಇವಾಗ ಇದೆ. ರೆಡಿ ಇದೆ, ಎಲ್ಲ ಚೆನ್ನಾಗಿದೆ. ಆ ಥರದ್ದು ಮನೇಲಾದಮೇಲೆ ಆ ಥರದ್ದು ಮಾಡ್ಕೊಬೋದು. ಮಧ್ಯಾಹ್ನ ಟೈಮಲ್ಲಿ ಕೂತ್ಕೊಂಡು ಟೈಮ್ ಪಾಸ್ ಆಗುತ್ತೆ ನೋಡಿ. ಈ ಥರನ ಇದು ಬಿಳಿ, ಕೇಸರಿ, ಇದು ತಲೆಗೆ ಮುಟ್ಕೊಳ್ಳೋದಕ್ಕೆ, ಇದು ಆರಾಮಾಗಿದೆ. ತಲೆಗೆ ಮುಟ್ಕೊಳ್ಳೋದಕ್ಕೆ ಇದು ನೋಡಿ. ಇದು ಎಷ್ಟು ಚೆನ್ನಾಗಿದೆ. ಮಧ್ಯಾಹ್ನ ಹೊತ್ತು ಮಲಗೋ ಬದಲು ಟೈಮ್ ಪಾಸ್ಗೆ ಅಂತ ಮಲಗೋ ಬದಲು ಈ ಥರದ್ದಾದರೆ ಮಾಡಿದ್ರೆ ಚೆನ್ನಾಗಿರುತ್ತೆ. ಅಕಸ್ಮಾತ್ ನಿಮ್ಗೆ ಈ ಥರ ಏನೋ ಬೇಕು ಅಂತಂದರೆ ನಮಗೆ ಫೋನ್ ಮಾಡಿದ್ರೆ ನಾವು ಕಳಿಸ್ತೀವಿ. ಇದು ಮೀಟರ್ ಲೆಕ್ಕ ಸಿಗೋದು. ಇದು ಪೀಸ್ ಲೆಕ್ಕ ಆದರೆ, ಒಂದು ಪೀಸ್ ಲೆಕ್ಕ ಆದರೆ ಇದು ಮೀಟರ್ ಲೆಕ್ಕ ಸಿಗೋದು. ಇದು ಮೀಟ್ರು ಎಷ್ಟು ಅಂತ ನನಗೂ ಗೊತ್ತಿಲ್ಲ. ನಾವು ಕೊಡ್ತೀವಲ್ವ ಸೇಲ್ಗೆ, ಅವಾಗ ಅವ್ರದ್ದು ಇದು ಮಾತಾಡ್ಕೊಳ್ತಾರೆ. ಇದೆಷ್ಟು ಇದು ಮೀಟ್ರ್ ಲೆಕ್ಕ ಕೊಡೋದು. ನೋಡಿ, ಮನೇಲಿ ಕೂತ್ಕೊಂಡಿದ್ದಾಗ ನಿಮ್ಗೆ ಬೇಕು ಮಾಡಿದಾಗ ಅರ್ಶಿನ ಕೊಟ್ಟಿರೋ ಬಟ್ಟೆಗಳನ್ನ ಈ ಥರ ಈ ಸೈಜಲ್ಲಿ ಕಟ್ ಮಾಡ್ಕೊಬೋದು. ಈಗ ಕಟ್ ಮಾಡಿಕೊಂಡು ಹೀಗೆ ಮಾಡ್ಕೊಬೋದು. ಇಲ್ಲ ಅಂತಂದರೆ ಈ ಬಟ್ಟೆ ಕಟ್ ಮಾಡ್ತಾರಲ್ವ, ತಾನಲ್ಲೇ ಕಟ್ ಮಾಡ್ತಾರೆ ಮಿಷಿನ್ಗಳು ಇಟ್ಕೊಂಡು. ಅವ್ರಿಗೆ ಬೇಕಾದ್ರೆ ತಗೊಂಡೋಗಿ ಕೊಟ್ಟರೆ ಅವ್ರ ಮೀಟ್ರಿಗೆ ಇಷ್ಟು ಅಂತ ತಗೊಂಡು ಕಟ್ ಮಾಡಿಕೊಡ್ತಾರೆ. ಈ ಥರ ಬಿಸಿ ಇದರಲ್ಲಿ ಅವರೇ ಬರ್ನ್ ಮಾಡಿ ಅದರಲ್ಲೇ ಕೊಡ್ತಾರೆ. ಇಲ್ಲಿ ನಾವು ಮನೇಲಿ ಕಟ್ ಮಾಡೋಕ್ಕಾದ್ರೆ ಬರ್ನ್ ಮಾಡೋಕ್ಕಾಗಲ್ಲ. ಈ ಥರ ಶೇಪಲ್ಲೆಲ್ಲ ಬರ್ತಾ ಇರುತ್ತೆ. ಹಳೇದಾದಮೇಲೆ ವಾಶ್ ಮಾಡಿದಾಗೆಲ್ಲ ಈ ಥರ ಶೇಪ್ ಬರ್ತಾ ಇರ್ತದೆ. ಅಲ್ಲಾದರೆ ಅವರೇ ಕಟ್ ಮಾಡಿ ಬರ್ನ್ ಮಾಡ್ತಾರೆ. ಬರ್ನ್ ಮಾಡಿ ಕೊಟ್ಟಾಗ 1 ಮೀಟ್ರಿಗೆ ಇಷ್ಟು ಅಂತ ಅವ್ರು ದುಡ್ಡು ತೊಗೊಳ್ತಾರೆ. 1 ಮೀಟ್ರಿಗೆ ಇಷ್ಟು ಅಂತಂದ್ಬಿಟ್ಟು ಅಂತ ನೋಡಿ. ಇದು ಫೋಟೋಗೆ ಹಾರನೂ ಆಯಿತು, ಮತ್ತು ಇದು ತಲೆಗೆ ಮುಟ್ಕೊಳ್ಳೋಕ್ಕೂ ಆಯಿತು. ಡಿಸೈನಾಗಿ ಫ್ಯಾಷನಬಲ್ ಎಲ್ಲ. ಮಧ್ಯಾಹ್ನ ಹೊತ್ತು ಮಲಗೋದಕ್ಕಿಂತ ಇದನ್ನು ನಮಗೆ ಬೇಕು ಸಾಕು ನಮಗೆ ಅಂತಂದರೆ ನಾವು ಇದನ್ನು ಕ್ಯಾಂಡ್ಲಲ್ಲೂ ಬರ್ನ್ ಮಾಡ್ಕೊಬೋದು. ಕ್ಯಾಂಡ್ಲಲ್ಲಿ ಹುಷಾರಾಗಿ ನೋಡ್ಕೊಂಡು ಬರ್ನ್ ಮಾಡ್ಕೊಬೇಕು ಅಷ್ಟೇ. ಕ್ಯಾಂಡ್ಲಲ್ಲಿ ಹುಷಾರಾಗಿ ನೋಡ್ಕೊಂಡು ಬರ್ನ್ ಮಾಡ್ಕೊಂಡ್ರೆ ಅವಾಗ ನೀಟಾಗುತ್ತೆ. ಇಲ್ಲ ಅಂತಂದರೆ ಅದು ನೀಟಾಗಿ ಆಗೋಲ್ಲ, ಸುಟ್ಟೋಗ್ಬಿಡುತ್ತೆ, ಇಲ್ಲಾಂದರೆ ಕಪ್ಪಗಾಗುತ್ತೆ, ಎಲ್ಲ ಆಗುತ್ತೆ. ಅದಕ್ಕೆ ಕ್ಯಾಂಡ್ಲಲ್ಲಿ ಸುಡೋಕ್ಕೆ ಅಂತಂತ ಆಗೋಲ್ಲ. ಇದಾದರೆ ನೋಡಿ, ಅದೆಲ್ಲ ಫುಲ್ಲು ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ಇದು ಫಿನಿಷಿಂಗ್ ಚೆನ್ನಾಗಿ ಬಂದಿದೆ. ಇದು ತಲೆಗೆ ಯಾವ ಕಲರಾದ್ರೂ ಮುಟ್ಕೊಬೋದು, ಎಷ್ಟು ಕಲರಾದ್ರೂ ಮುಟ್ಕೊಬೋದು. ಇದು ಬಟ್ಟೆ, ಇದು ಪಾಲಿಸ್ಟರ್ ಬಟ್ಟೆ ಅಲ್ವಾ, ಇದಕ್ಕೆ ಅಂತ ಇದು ಮಾಡಿರೋದ್ರಿಂದ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿರುತ್ತೆ. ಇದು ಮಾಡಿರೋದೆಲ್ಲ ಚೆನ್ನಾಗಿದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇದು ಫೋಟೋಗೆ ಹಾಕೋಕ್ಕೆ
ನೋಡಿ. ಇದು ಕಂಬಿ ಕಟ್ಟಿ ಹಿಂಗೆ ಮಡಗಿಡ್ತೀವಿ, ಕಂಬಿ ಕಟ್ಟಿ ಮಡಗಿರ್ತೀವಿ ಹಿಂಗೆ. ಅದನ್ನು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಗೆ ತಗೊಬೋದು. ನೋಡಿ ನೋಡ್ದಾ, ಕಂಬಿ ಕಟ್ಟಿ ಮಡಗಿರ್ತೀವಿ. ಅದು ಹಿಂಗೆ ಮಡಗಿದಾಗ ಒಳ್ಳೆ ಆರ್ಟಿಫಿಷಿಯಲ್ ಅಂತ ಕಾಣಿಸೋದೇ ಇಲ್ಲ, ಫ್ಲವರ್ ಥರನೇ ಕಾಣಿಸುತ್ತೆ. ಇದು ಆರ್ಟಿಫಿಷಿಯಲ್ಲು ಅಂತಂತ ಕಾಣಿಸೋದೇ ಇಲ್ಲ. ಇದು ಬಟ್ಟೆ ಥರದಲ್ಲೇ ಬಟ್ಟೆದಿದು, ನಾವು ಆರ್ಟಿಫಿಷಿಯಲ್ ಅಂತ ಗೊತ್ತಾಗೋದಿಲ್ಲ. ಈ ಹೊಸ ಮನೆ ಗೃಹ ಪ್ರವೇಶಕ್ಕೆ ಮತ್ತು ಹಬ್ಬಗಳಿಗೆ, ದೀಪಾವಳಿ, ದಸರಾ, ದೀಪಾವಳಿ ಇದಕ್ಕೆಲ್ಲ ಹಾಕೋದಕ್ಕೆ, ವರಮಹಾಲಕ್ಷ್ಮಿ ಇದಕ್ಕೆಲ್ಲ ಮೆಟ್ಲಿಗೆ ಹಾಕೋಕ್ಕೆ, ಸ್ಟೇರ್ ಕೇಸ್ ಮೆಟ್ಲು ಇದಕ್ಕೆಲ್ಲ ಹಾಕೋದಕ್ಕೆ ಇದು ಚೆನ್ನಾಗಿದೆ. ಇದು ಮುಟ್ಕೊಳ್ಳೋದಕ್ಕೆ ಇದಕ್ಕೆಲ್ಲ ಇದು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಆರ್ಟಿಫಿಷಿಯಲ್ ಇವಾಗ ಮುಟ್ಕೊಳ್ಳೋದೆಲ್ಲ ಇವಾಗ ಇದೇ ಮುಟ್ಕೊಳ್ಳೋದು, ಸೀರಿಯಲ್ಗಳಲ್ಲಿ ಫಿಲಮ್ಗಳಲ್ಲಿ ಇದನ್ನೇ ಮುಟ್ಕೊಳ್ಳೋದು. ಅಕಸ್ಮಾತ್ ನಿಮಗೇನು ಬೇಕು ಅಂತ ಅನಿಸಿದ್ರೆ ಈ ಫೋನ್ ನಂಬರ್, ಇವಾಗ ನಾನು ಫೋನ್ ನಂಬರ್ ಹೇಳ್ತೀನಿ. ಆ ಫೋನ್ಗೆ ಫೋನ್ ಮಾಡಿದ್ರೆ ನಾವು ಬೇಕಾದ್ರೆ ಹೇಳ್ತೀವಿ ಎಷ್ಟು ಅಂತ. 9591347886 ಈ ನಂಬರ್ಗೆ ಫೋನ್ ಮಾಡಿದ್ರೆ ನಿಮ್ಮ ಅಡ್ರೆಸ್ಸು, ದುಡ್ಡು ಇದೆಲ್ಲ ಕಳಿಸಿದ್ರೆ ನಾವು ಕಳಿಸ್ತೀವಿ. 9591347886 9591347886 ಕಾಲ್ ಮಾಡಿ. ನಿಮಗೆ ಈ ವಿಡಿಯೋ ಏನೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.